ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಯೋಗ್ಯತೆ ಅರ್ಹತೆ ಎರಡೂ ಇಲ್ಲ ನಿನ್ಗೆ ಅಂತ ಹೇಳಿ ಕಾರ್ತಿಕ್ ಅವರು ಸಂಗೀತ ಅವ್ರ ಮೇಲೆ ರೇಗಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಟಾಸ್ಕ್ ಅಂತ ಹೇಳಿ ಬಂದಾಗ ಒಬ್ಬರನ್ನ ತೆಗಿಬೇಕಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳ್ತಾರಲ್ವಾ. ಅಂದ್ರೆ ಈಗ ಅವ್ರು ವಿನ್ ಆಗಿದ್ದಾರೆ ಅಂತಂದ್ರೆ ಈಗ ವಿನ್ ಆದವ್ರು ಈಗ ಬೇರೆಯವ್ರನ್ನ ವಿನ್ ಮಾಡ್ಸಕ್ ಹೇಳಿ ಅಂದ್ರೆ ಅವ್ರು ವಿನ್ ಆಗೋದಕ್ಕಾಗ್ಲಿ ಬೇರೆಯವ್ರನ್ನ ಈಗ ಪ್ರತಿಸ್ಪರ್ಧಿಗಳನ್ನ 3 ಜನನ ಆರಿಸ್ಕೊಂಡಿರ್ತಾರಲ್ವಾ, ಅದರಲ್ಲಿ ಒಬ್ಬರನ್ನ ತೆಗೆದೇ ಇರುತ್ತಲ್ವಾ. ಅದಕ್ಕೆ ಇಲ್ಲಿ ವಿನಯ್ ಅವರು ಮತ್ತೆ ಸಂಗೀತ ಅವರು ಮಾತಾಡ್ಕೊಂತ ಕುಂತಿದ್ರು. ಅವಾಗ ವಿನಯ್ ಅವರು ಹೇಳಿದ್ರು, ನೀನು ಒಬ್ಬರನ್ನ ತೆಗಿಯೋ ಚಾನ್ಸ್ ಬರ್ತದ ನಿನಗ ಅಂತ ಹೇಳಿದಾಗ ನನಗೆ ಇಷ್ಟನೇ ಇಲ್ಲ, ನಾನು ಕಾರ್ತಿಕ್ನ ತೆಗಿತೀನಿ ಅಂತ ಹೇಳಿ ಸಂಗೀತ ಅವ್ರು ಹೇಳಿದ್ರು. ಮತ್ತೆ ಅಲ್ಲಿ ಬಂದ್ಮೇಲೆ ನನ್ಗೆ ಕಾರ್ತಿಕ್ ಅವ್ರು ಆಡೋದು ಇಷ್ಟ ಇಲ್ಲ, ನಾನು ಅವ್ರನ್ನ ತೆಗಿತೀನಿ ಅಂತ ಹೇಳಿ ಅವ್ರನ್ನ ತೆಗೆದ್ರ ಆಟದಿಂದ. ಇಲ್ಲಿ ಅದಕ್ಕೆ ಫುಲ್ ಕೋಪ ಬಂದಿದೆ ಕಾರ್ತಿಕ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಪಾಯಿಂಟ್ಸ್ ಮೇಲೆ ಪಾಯಿಂಟ್ಸ್ ತಗೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಕಾರ್ತಿಕ್ ಅವರಿಗೆ ಯಾರು ಕೂಡ ಆಡೋದಕ್ಕೆ ಚಾನ್ಸ್ ಕೊಡವಲ್ರು. ಬಂದಿರೋ ಚಾನ್ಸ್ ಅನ್ನು ಕೂಡ ಈ ತರ ಕಸ್ಕೊಂಡು ಅಂದ್ರೆ ಬೇಡ ಅಂತ ಹೇಳಿದ್ರೆ ಹೆಂಗ್ ಬರಲ್ಲ ಕೋಪ ಹೇಳಿ ನೀವೇ? ಬರುತ್ತೆ ತಾನೇ, ಸಹಜವಾಗೇ ಬರುತ್ತೆ. ಅದಕ್ಕೆ ಅವ್ರಿಗೆ ಫುಲ್ ಕೋಪನೇ ಬಂದಿದೆ. ಅದಕ್ಕೆ ಓಯ್ ವುಮನ್ ಕಾರ್ಡ್ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ದಾರೆ ಕಾರ್ತಿಕ್ ಅವರು. ಅದಕ್ಕೆ ವುಮನ್ ಕಾರ್ಡ್ ಅದೆಲ್ಲ ಹೇಳ್ಬೇಡಿ, ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಸಂಗೀತ ಅವರು ಮತ್ತೆ ಮಾತಾಡಿದ್ದಾರೆ. ಅದಕ್ಕೆ ಓಯ್ ಅಂತಂದ್ರೆ ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು ಅಂತ ಹೇಳಿದ್ರು. ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ, ನನ್ಗೆ ಯಾರು ಹೇಳ್ಬೇಕಾಗಿಲ್ಲ, ಹೇಳ್ಕೊಡೋದು ಬೇಕಾಗಿಲ್ಲ ಅಂತ ಹೇಳಿ ಕಾರ್ತಿಕ್ ಅವರು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಸಂಗೀತ ಅವರು ಚೂಸ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ದಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಅರ್ಹತೆ ಮತ್ತು ಯೋಗ್ಯತೆ ಎರಡು ನಿನ್ಗಿಲ್ಲ ಅಂತ ಹೇಳಿ ಒಂದು ಮಾತನ್ನ ಕಾರ್ತಿಕ್ ಅವರು ಹೇಳಿದ್ದಾರೆ. ಇಲ್ಲಿ ಕಾರ್ತಿಕ್ ಅವರಿಗೆ ಕೋಪ ಬಂದಿದೆ ಅಲ್ವಾ, ಈ ಕೋಪದಲ್ಲಿ ಮತ್ತೆ ಅವ್ರಿಗೆ ಬಂದಿರುವಂತಹ ಒಂದು ಅವಕಾಶವನ್ನ ಕಸ್ಕೊಂಡ್ರಲ್ವಾ ಸಂಗೀತ ಅವರು. ಹಾಗಾಗಿ ಕಾರ್ತಿಕ್ ಅವ್ರಿಗೆ ಇಲ್ಲಿ ಫುಲ್ ಕೋಪ ಬಂದಿದೆ ಅಂತ ಹೇಳ್ಬೋದು. ಬಟ್ ನೀವೇ ನೋಡ್ತಾ ಇದ್ದೀರಲ್ವಾ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ನಡೀತಾ ಇರುತ್ತೆ ಅಂತಾನೆ, ಏನಾದ್ರೂ ಕೂಡ ಚೇಂಜ್ ಯಾವಾಗ ಬೇಕು ಅವಾಗ ಆಗೇ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಕಾರ್ತಿಕ್ ಅವ್ರಿಗೆ ಯಾರು ಅವಕಾಶ ಕೊಡ್ತಾರೋ, ಯಾರಿಂದಾಗಿ ಅವರು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಗಳಿಸ್ತಾರೋ ನೋಡ್ತಾ ಹೋಗೋಣ. ಯಾಕಂತಂದ್ರೆ ಅವ್ರಿಗೂ ಕೂಡ ಈ ಒಂದು ಆಟದಲ್ಲಿ ಆಡ್ಬೇಕು ಟಿಕೆಟ್ ಟು ಫಿನಾಲೆಗೆ ತಗೋಬೇಕಂತ ಹೇಳಿ ಅವರು ಕೂಡ ಒಂದು ಆಟ ಆಡ್ಬೇಕಂತ ಹೇಳಿ ಇದಾರಲ್ವಾ. ಸೊ ಯಾರು ಕೂಡ ಅವಕಾಶ ಕೊಡದೇ ಇದ್ದಾಗ ತುಂಬಾನೇ ಬೇಜಾರಾಗುತ್ತಾ, ಆ ಒಂದು ಆಡ್ಬೇಕನ್ನೋ ಹುಮ್ಮಸ್ ಕೂಡ ಕುಗ್ಗುತ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕಾರ್ತಿಕ್ ಅವರು ಒಂದು ಚಾನ್ಸ್ ಸಿಕ್ಕಿರೋದನ್ನ ಅವ್ರು ಬಳಸ್ಕೋಬೇಕಂತ ಹೇಳಿ ಇದ್ರು. ಬಟ್ ಇಲ್ಲಿ ಆಟ ಅಂತ ಹೇಳಿ ಬಂದಾಗ ಎಲ್ರು ಕೂಡ ತಮ್ಮ ಆಟ ಆಡ್ತಾರಲ್ವಾ. ಅದಕ್ಕೆ ಸಂಗೀತ ಅವರು ಮತ್ತೆ ವಿನಯ್ ಅವ್ರು ಹೇಳಿರೋ ಮಾತಿಗೆ ಆಮೇಲೆ ಎಲ್ರು ಕೂಡ ಅವ್ರವ್ರಿಗೆ ಬಂದು ಇಷ್ಟ ಬಂದಂಗೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರಿಗೂ ಕೂಡ ಪಾಯಿಂಟ್ ಜಾಸ್ತಿ ಇಲ್ಲಿ ಸ್ವಾರ್ಥದ ಆಟ ಆಡ್ಲೇಬೇಕಾಗುತ್ತೆ, ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ರಿಗೂ ಕೂಡ ಫಿನಾಲೆಗೆ ಹೋಗ್ಬೇಕಂತ ಹೇಳಿ ಎಲ್ರಿಗೂ ಇರುತ್ತಲ್ವ, ಅದಕ್ಕೆ ಪಾಯಿಂಟ್ಸ್ ಜಾಸ್ತಿ ತಗೋಬೇಕಂತ ಹೇಳಿ ಅವ್ರವ್ರ ಆಟ ಆಡಕತ್ತಾರ. ಬಟ್ ಇಲ್ಲಿ ಕಾರ್ತಿಕ್ ಅವ್ರ ಬೇಜಾರ್ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂತ ಬಂದು ಇಲ್ಲಿ ಇಷ್ಟು ದಿನ ಚೆನ್ನಾಗಿ ಆಟ ಆಡದೆ ಇರೋರು ಈಗ ಸಡನ್ ಆಗಿ ಫಿನಾಲೆಗೆ ಹೋಗ್ತಾರಂದ್ರೆ ಏನ್ ಅರ್ಥ ಅಂತೇಳಿ ಅವ್ರಿಗೆ ಫುಲ್ ಬೇಜಾರಾಗಿದೆ. ಯಾಕಂತಂದ್ರೆ ಅವ್ರನ್ನ ತನಿಷ್ ಅವರು ಕರ್ಕೊಳ್ತಿಲ್ಲ, ಈ ಕಡೆ ಸಂಗೀತ ಅವರು ಇಲ್ಲ, ಆ ಕಡೆ ವಿನಯ್ ಅವರು ಇಲ್ಲ, ಯಾರು ಇಲ್ಲ ಅಂತ ಅಂದಾಗ ಅವ್ರಿಗೆ ಏನಪ್ಪಾ ಇದು ಇಲ್ಲಿಗೆ ಉಳಿದು ಬಿಡ್ತೇನೆ ನಾನು, ಅವರೇ ಹೋಗ್ಬಿಡ್ತಾರ ಅನ್ನೋ ಒಂದು ಬೇಜಾರ್ ಇದ್ದೇ ಇರುತ್ತಲ್ಲ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಏನ್ ಬೇಕಾದ್ರೂ ಚೇಂಜ್ ಆಗ್ಬಹುದು ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.